ಅಧಿಕಾರಿಗಳಿಗೆ ಬೆಸಿ ಮುಟ್ಟಿಸಿದ ಸಿಎಂ ಡಿಕೆ ಶಿವಕುಮಾರ್. ನನಗೆ ಇತಿಹಾಸ ಓದೋಕೆ ಇಷ್ಟ ಇಲ್ಲ, ಎಲ್ಲ ಪೆಂಡಿಂಗ್ ಕೆಲಸಗಳನ್ನ ಪಟ್ಟಿ ಕೊಡಬೇಕು, ಅಧಿಕಾರಿಗಳು ಯಾರ ಒತ್ತಡಕ್ಕೂ ಮಣಿಬಾರದು ಎಂದ ಸಿಎಂ ಡಿಕೆ ಶಿವಕುಮಾರ್. ಅದೇ ಹಳೆ ಭ್ರಷ್ಟ ಮುಖ, ಹೊಸ ಮುಖ ಯಾವುದಿಲ್ಲ ಎಂದು ಕಾಲಿಡಿದ ಬಿಜೆಪಿ. ಈ ಸುದ್ದಿಯನ್ನು ನೋಡೋಣ. ಡಿಕೆ ಎಚ್ಚರಿಕೆ ನ್ಯೂಸ್ ಟಾಪ್ನಲ್ಲಿ. ಡಿಕೆ ಶಿವಕುಮಾರ್ ಸಿಎಂ ಆಗಿ ಚುಕ್ಕಾಣಿ ಹಿಡಿದ ಬೆನ್ನಲ್ಲೇ ಡಿಕೆ ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿದ್ದಾರೆ. ಮೊನ್ನೆಯಷ್ಟೇ ಮೊದಲ ಕ್ಯಾಬಿನೆಟ್ನಲ್ಲಿ ಉಚಿತ ಬಸ್ ಪಾಸ್, ಉದ್ಯೋಗ ಅಂತ 6 ಮಹತ್ವದ ಘೋಷಣೆ ಮಾಡಿ ಸಿಕ್ಸರ್ ಬಾರಿಸಿದ್ದ ಸಿಎಂ ನಿನ್ನೆ ರಾಜ್ಯದ ಇಡೀ ಆಡಳಿತ ವ್ಯವಸ್ಥೆಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ರಾಜ್ಯದ ಎಲ್ಲಾ ಜಿಲ್ಲೆಗಳ ಹಿರಿಯ ಅಧಿಕಾರಿಗಳು, ಪ್ರತಿ ಇಲಾಖೆಯ ಕಾರ್ಯದರ್ಶಿಗಳನ್ನ ಕರೆಸಿ ಖಡಕ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಧಿಕಾರಿಗಳ ಸಮ್ಮುಖದಲ್ಲೇ ಸಿಎಂ ಡಿಕೆಶಿ ತಮ್ಮ ಆಡಳಿತದ ಅಸಲಿ ಬ್ಲೂ ಪ್ರಿಂಟ್ ಬಿಚ್ಚಿಟ್ಟಿದ್ದಾರೆ. ಆಡಳಿತ ಯಂತ್ರಕ್ಕೆ ತುಕ್ಕು ಹಿಡಿಸಿದ್ರೆ ಸಹಿಸಲ್ಲ ಅನ್ನೋ ನೇರ ಸಂದೇಶ ರವಾನಿಸಿದ್ದಾರೆ. ಸಿಎಂ ಆದ್ಮೇಲೆ ರಾಜ್ಯದ ಎಲ್ಲಾ ಜಿಲ್ಲೆಯ ಹಿರಿಯ ಅಧಿಕಾರಿಗಳ ಸಭೆ ಕರೆದಿದ್ದ ಡಿಕೆ ಮೊದಲಿಗೆ ಎಲ್ಲರಿಗೂ ನಗು ಮುಖದಲ್ಲೇ ಹಸ್ತಲಾಘವ ನೀಡಿದ್ರು. ಆದ್ರೆ ಸಭೆ ಆರಂಭವಾಗ್ತಾ ಇದ್ದಂತೆ ಡಿಕೆ ಆಡಿದ ಮಾತುಗಳು ಕೇವಲ ಸೂಚನೆ ಆಗಿರಲಿಲ್ಲ, ಇದು ಅಧಿಕಾರಿಗಳಿಗೆ ಕೊಟ್ಟ ಅಂತಿಮ ಎಚ್ಚರಿಕೆಯಾಗಿತ್ತು. ನನಗೆ ಇತಿಹಾಸ ಓದೋಕೆ ಇಷ್ಟ ಇಲ್ಲ, ಇತಿಹಾಸ ನಿರ್ಮಿಸಬೇಕು ಎಂಬ ವಾರ್ನ್ ಮಾಡಿದ್ರು. ಹಿಸ್ಟ್ರಿ ಓದಕ್ಕಾಗಲಿ, ಹಿಸ್ಟ್ರಿನ ಬರೆಯೋಕ್ಕಾಗಲಿ ಇಷ್ಟ ಇಲ್ಲ. ಹಿಸ್ಟ್ರಿ ನಿರ್ಮಾಣ ಮಾಡಬೇಕು. ಏನಾದರೂ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗಬೇಕು. ಯಾವಾಗ ನಮಗೆಲ್ಲೆಲ್ಲ ಅವಕಾಶಗಳು ಸಿಕ್ಕಿದೆ ಆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ಸರ್ಕಾರ ಕೂಡ ಇದನ್ನು ಆಲೋಚನೆ ಮಾಡ್ತದೆ. ಸೊ ಎಲ್ಲರೂ ಕೂಡ ನೀವೆಲ್ಲ ಅಕೌಂಟಬಲ್ ಇದ್ದೀರಿ. ಕೊನೆಗೆ ನಿಮ್ಮ ಆತ್ಮಸಾಕ್ಷಿಗೆ ನೀವು ಕೆಲಸ ಮಾಡಬೇಕು ಅಂತೇಳಿ ಸಂದೇಶವನ್ನು ಕೊಟ್ಟಿದ್ದೇವೆ. ಇನ್ನು ಮುಂದುವರೆದು ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್, ಅಧಿಕಾರಿಗಳು ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಪೆಂಡಿಂಗ್ ಕೆಲಸಗಳ ಪಟ್ಟಿಯನ್ನ ಕೊಡಬೇಕು. 25 ದಿನದಲ್ಲಿ ಸಮಸ್ಯೆಗಳನ್ನ ಗುರುತಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವರದಿ ನೀಡುವಂತೆ ಡಿಕೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸೊ ಅವರೆಲ್ಲ ಮತ್ತು ಆಲ್ ಡಿಸ್ಟ್ರಿಕ್ಟ್ ಸೆಕ್ರೆಟರೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲ ಪೆಂಡಿಂಗ್ ಕೆಲಸಗಳ ಪಟ್ಟಿಯನ್ನ ಕೊಡಬೇಕು. 25 ದಿನದಲ್ಲಿ ಆ ಪೆಂಡಿಂಗು ವರ್ಕ್ ಅಲ್ಲದೆ ಇನ್ನು ಏನು ನಾವು ಹೊಸದಾಗಿ ಮಾಡಬಹುದು ಅದನ್ನು ಕೂಡ ಎಲ್ಲ ಒಂದು ಪಟ್ಟಿ ಮಾಡಿ ನೀವು ಸಲ್ಲಿಸಿ ಅಂತ ನಾನು ಹೇಳಿದ್ದೇನೆ. ಅಧಿಕಾರಿಗಳಿಗೆ ಮತ್ತೊಂದು ಸಂದೇಶ ಕೊಟ್ಟ ಸಿಎಂ ಡಿಕೆ ಶಿವಕುಮಾರ್, ನೀವು ಯಾರು ಕೂಡ ಒತ್ತಡಕ್ಕೆ ಮಣಿಯಬಾರದು. ನಮ್ಮ ಮಂತ್ರಿಗಳು, ಶಾಸಕರು ಯಾರೇ ಆಗಲಿ, ನಮ್ಮ ಆಫೀಸ್ ಆಗಲಿ, ಯಾರ ಮಾತನ್ನು ನೀವು ಕೇಳಬಾರದು. ಸಿಸ್ಟಮ್ ಬಿಟ್ಟು ಬೇರೆ ಏನು ಆಗಬಾರದು ಅಂತ ಕಟ್ಟಪ್ಪಣೆ ಹೊರಡಿಸಿದ್ದಾರೆ. ಔಟ್ ಆಫ್ ದಿ ವೇ ಯಾವ ಒತ್ತಡಕ್ಕೂ ಕೂಡ ಮಣಿಯಬಾರದು. ನಮ್ಮ ಮಂತ್ರಿಗಳು ಇಲ್ಲ ಯಾರೇ ಶಾಸಕರು ಯಾರೇ ಆಗಲಿ, ನನ್ನ ಆಫೀಸ್ ಇರ್ಬೋದು, ಯಾರ ಮಾತು ನೀವು ಕೇಳಬಾರ್ದು. ಯು ಶುಡ್ ವರ್ಕ್ ವಿತ್ ಇನ್ ದಿ ಸಿಸ್ಟಮ್ ಆಫ್ ಲಾ, ಪಾಸಿಟಿವ್ ಅಪ್ರೋಚ್. ವೇರ್ ದೇರ್ ಇಸ್ ಪ್ರಾಬ್ಲಮ್, ಫೈಂಡ್ ಔಟ್ ಎ ಸೊಲ್ಯೂಷನ್ ವಿತ್ ಇನ್ ದಿ ಸಿಸ್ಟಮ್. ಡಿಕೆ ಶಿವಕುಮಾರ್ ಆಡಳಿತದ ಶೈಲಿ ಎಷ್ಟು ಅಗ್ರೆಸಿವ್ ಅನ್ನೋದಕ್ಕೆ ಒಂದಷ್ಟು ಘೋಷಣೆಗಳೇ ಸಾಕ್ಷಿ. ಯಾಕಂದ್ರೆ ಸಾರ್ವಜನಿಕರ ಕುಂದುಕೊರತೆ ಆಲಿಸಲೆಂದೇ ಹೊಸ ಸಚಿವಾಲಯ ಸ್ಥಾಪಿಸಿರುವುದಾಗಿ ಡಿಕೆ ಹೇಳಿದ್ದಾರೆ. ಕೇವಲ ಆಡಳಿತ ಅಷ್ಟೇ ಅಲ್ಲ, ರೌಡಿಗಳು, ಡ್ರಗ್ ಮಾಫಿಯಾ ಮತ್ತು ಜೂಜುಕೋರರ ಹೆಡೆಮುರಿ ಕಟ್ಟೋದಕ್ಕೆ ವಿಶೇಷ ಸ್ಕ್ವಾಡ್ ರಚನೆಗೆ ಆದೇಶಿಸಿದ್ದಾರೆ. ಯಾವುದೇ ಹೋರಾಟ ಮಾಡ್ತಿದ್ದಂಥವ್ರು ಅಂಥವ್ರನ್ನೆಲ್ಲ ಕೂಡ ಅವರ ಅರ್ಜಿ, ಅವರ ಭಾವನೆಗಳು, ಅವರ ವಿಚಾರಧಾರೆಗಳು, ಸಮಸ್ಯೆಗಳು ಅವೆಲ್ಲ ಕೇಳಲಿಕ್ಕೆ ಒಬ್ಬ ಸಪ್ರೇಟ್ ಮಂತ್ರಿನೇ ನೇಮಕ ಮಾಡ್ತೇವೆ. ಸಪ್ರೇಟ್ ಸೆಕ್ರೆಟರಿಯೇಟೇ ನಿರ್ಮಾಣ ಮಾಡ್ತೇವೆ. ಇದನ್ನ ಎಲ್ಲ ಮತದಾರರಿಗೆ ನೀವು ಜಾಗೃತಿ ಮೂಡುವಂತ ಕೆಲಸ ಮಾಡಬೇಕು. ಸೊ ನೀವು ಇದಕ್ಕೆ ಏನೇನು ಬೇಕೋ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅಂತೇಳಿ ನಾನು ಹೇಳಿದ್ದೇನೆ. ಪೊಲೀಸವ್ರಿಗೂ ಅಷ್ಟೇ ಪ್ರತಿ ತಾಲೂಕಲ್ಲೂ ಒಂದು ಸಪ್ರೇಟ್ ಸ್ಕ್ವಾಡ್, ರೌಡಿಗಳ ಸ್ಕ್ವಾಡ್, ಒಂದು 10 ಜನ ಪೊಲೀಸ್ ಕಾನ್ಸ್ಟೇಬಲ್ನ ನೇಮಕ ಮಾಡಿ ಪ್ರತಿ ತಾಲೂಕಲ್ಲೂ ಕೂಡ ಬರೀ ರೌಡಿಗಳನ್ನ ಅವರು ಟ್ರೇಸ್ ಮಾಡ್ತಾ ಇರೋದು, ಕರ್ಕೊಂಡು ಬರ್ತಾ ಇರೋದು, ದಾರಿಗೆ ತರೋದು, ಅವ್ರ ಮೇಲೆಲ್ಲ ನಿಗಾ ಇಡುವಂಥದ್ದು. ಸಿಎಂ ಡಿಕೆ ಶಿವಕುಮಾರ್ ಅಬ್ಬರಕ್ಕೆ ವಿಪಕ್ಷ ಬಿಜೆಪಿ ಭರ್ಜರಿ ಕೌಂಟರ್ ಕೊಟ್ಟಿದೆ. ಕಾಂಗ್ರೆಸ್ ಕಾಲೆಳೆದ ಅಶೋಕ್, ಸಿಎಂ ಕಚೇರಿ ಬಾಗಿಲಿನ ನೇಮ್ ಪ್ಲೇಟ್ ಚೇಂಜ್ ಆಗಿದೆ ಅಷ್ಟೇ. ಅದೇ ಹಳೆ ಭ್ರಷ್ಟ ಮುಖಗಳು, ಹೊಸ ಮುಖ ಯಾವುದೂ ಇಲ್ಲ. ಒಂದೇ ಒಂದು ಹೊಸ ಮುಖ, ತಂದೆ ಮಗನ ಪಾತ್ರದ್ದು. ಧರ್ಮಸ್ಥಳದ ಮಾಸ್ಕ್ ಮ್ಯಾನ್ ರೀತಿ ಮುಖವಾಡದ ಮನುಷ್ಯ ಬಂದಿದ್ದಾನೆ ಅಂತ ಕುಟುಕಿದ್ರು. ಪೋಸ್ಟ್ಗಳು ಮಾತ್ರ ಹೊಸದಷ್ಟೇ. ಮುಖ್ಯಮಂತ್ರಿಗಳ ಪದವಿದು ಅವ್ರ ಮನೆ ಬಾಗಿಲು ಮುಂದೆ ನೇಮ್ ಪ್ಲೇಟ್ ಚೇಂಜ್ ಆಗಿದೆ ಅಷ್ಟೇ. ಆದರೆ ಕರ್ನಾಟಕದ ಜನರ ಬದುಕಿನ ಕಷ್ಟಗಳೇನಿದೆ ಅದೇನು ಬದಲಾವಣೆ ಆಗೋ ಥರ ಏನು ಕಾಣಿಸ್ತಾ ಇಲ್ಲ. ಬಿವೈ ವಿಜೇಂದ್ರ ಮಾತನಾಡಿ, ಸಿದ್ದರಾಮಯ್ಯ ತಾವು ಕುರ್ಚಿಯಿಂದ ಇಳಿಯುವಾಗ ಗೂಗ್ಲೆ ಎಸೆದಿದ್ದಾರೆ. ಡಿಕೆ 2 ವರ್ಷ ಎಲ್ಲರನ್ನ ಸಂಭಾಳಿಸಿಕೊಂಡು ಹೋಗಬೇಕಾಗತ್ತೆ. ಸಿಎಂ ಡಿಕೆ ಶಿವಕುಮಾರ್ಗೆ ಮುಂದೆ ದೊಡ್ಡ ಸವಾಲುಗಳು ಇದೆ.
ಡಿಕೆಶಿ ಏನು ಅಂತ 3 ವರ್ಷದಲ್ಲಿ ರಾಜ್ಯದ ಜನರು ನೋಡಿದ್ದಾರೆ. ಡಿಕೆಗೆ ಹನಿಮೂನ್ ಪೀರಿಯಡ್ ಇಲ್ಲ ಅಂತ ಹೇಳಿದ್ರು. ಈ ಗ್ಯಾರಂಟಿಗಳು, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇವೆಲ್ಲವನ್ನು ಕೂಡ ನೋಡಿದಾಗ ಏನು ಮುಂದಿನ 2 ವರ್ಷದಲ್ಲೂ ಕೂಡ ಏನು ಅಭಿವೃದ್ಧಿ ರಾಜ್ಯದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ತದೆ ನನಗಂತೂ ದೊಡ್ಡ ಪ್ರಶ್ನೆ ಎದ್ದಿರುವಂಥದ್ದು. ಆದರೆ ಒಂದಂತೂ ಸತ್ಯ, ದೇರ್ ಇಸ್ ನೋ ಹನಿಮೂನ್ ಪೀರಿಯಡ್ ಫಾರ್ ಡಿ ಕೆ ಶಿವಕುಮಾರ್. ರಾಜ್ಯದಲ್ಲಿ ಮೈಸೂರು ಅಳಿಯನ ಆಡಳಿತ ಶುರುವಾಗಿದೆ ಅಂತ ಬಿಜೆಪಿ ಎಂಎಲ್ಸಿ ವಿಶ್ವನಾಥ ಹೊಗಳಿದ್ದಾರೆ. ನಮ್ಮ ಅಳಿಯನಿಂದ ಮೈಸೂರು ನಗರಕ್ಕೆ ಒಳ್ಳೆಯದಾಗುತ್ತೆ ಎಂಬ ನಂಬಿಕೆ ಇದೆ ಅಂತ ವಿಶ್ವನಾಥ್ ಹೇಳಿದ್ರು. ಕಾಂಗ್ರೆಸ್ ಕಾರ್ಯಕರ್ತರ ದುಃಖ ದುಮ್ಮಾನಗಳನ್ನ ಡಿಕೆ ಶಿವಕುಮಾರ್ ಆಲಿಸುವ ನಂಬಿಕೆ ಇದೆ ಅಂದ್ರು. ಮೈಸೂರಿನ ಮಗನ ಆಡಳಿತ, ಈಗ ಮೈಸೂರಿನ ಅಳಿಯನ ಆಡಳಿತ. ಶಿವಕುಮಾರ್ ನಮ್ಮೂರಿನ ಅಳಿಯ, ಮೈಸೂರು ಮಗನೇ ಮುಖ್ಯಮಂತ್ರಿ ಆಗಿದ್ರು. ಮೈಸೂರು ಒಂಥರ ಆಡಳಿತದಲ್ಲಿ ದಾರಿ ತಪ್ಪಿದ ಮಗ ಆಗೋಗಿದೆ. ಇದನ್ನು ಸರಿ ಮಾಡಬೇಕಾಗಿದೆ. ಡಿಕೆ ಗುಡ್ ಚಾಯ್ಸ್ ಅಥವಾ ಬ್ಯಾಡ್ ಚಾಯ್ಸ್ ಎಂಬ ಪ್ರಶ್ನೆಗೆ ರಿಯಾಕ್ಟ್ ಮಾಡಿದ ಕೆಎನ್ ರಾಜಣ್ಣ, ಹೈಕಮಾಂಡ್ ಆಯ್ಕೆ ಮಾಡಿದ ಮೇಲೆ ಬ್ಯಾಡ್ ಚಾಯ್ಸ್ ಅನ್ನೋಕೆ ಆಗಲ್ಲ, ಆಯ್ಕೆಗೂ ಮುನ್ನ ಕೇಳಿದ್ರೆ ಗುಡ್ ಬ್ಯಾಡ್ ಅಂತ ಹೇಳಬಹುದಾಗಿತ್ತು ಅಂತ ಹೇಳಿದ್ರು. ಈಗ ಮಾಡಾದ್ಮೇಲೆ ಬ್ಯಾಡ್ ಚಾಯ್ಸ್ ಅಂತ ಹೇಳಕ್ಕಾಗ್ತದ? ಮಾಡೋದಕ್ಕಿಂತ ಮುಂಚೆ ಕೇಳಿದ್ರೆ ಹೇಳ್ಬೋದಿತ್ತು ಗುಡ್ ಯಾವುದು ಬ್ಯಾಡ್ ಯಾವುದು ಅಂತ. ಮಾಡಿದ್ದಾದ್ಮೇಲೆ ವಿ ಕಾಂಟ್ ಸೇ ಇಟ್ ಇಸ್ ಬ್ಯಾಡ್ ಚಾಯ್ಸ್.